ಏನು ಗ್ರಾಮಸ್ಥರು ಇನ್ನು ಯೋಚನೆ ಮಾಡೋದಕ್ಕಿಂತ ಮುಂಚೆನೇ ಈ ಒಂದು ಅಡಿಕೆ ನಾಡು ಅಂತ ಪ್ರಸಿದ್ಧಿ ಆಗೋದಕ್ಕೆ ನಿಮ್ಮದು ಒಂದು ಕಾರಣ ಇದೆ. ಸುಮಾರು 92 ಸುಮಾರಿಗೆ ಆಸ್ಪಾಸ್ನಲ್ಲಿ 30 ವರ್ಷಕ್ಕಿಂತ ಮುಂಚೆನೇ ನೀವು ಒಂದು ಹೊಸ ಪ್ರಯೋಗವನ್ನು ಮಾಡಿ ನೀವು ಅಡಿಕೆ ತೋಟವನ್ನು ಹಾಕಿ ಜಮೀನು ಮಾಡಿದ ಅಡಿಕೆ ಹಾಕಿದ್ದೀರಾ. ಬಹುಶಃ ನಿಮಗೆ ಇರ್ತಕ್ಕಂಥ ಅನುಭವ ಮತ್ತು ನಿಮ್ಗೆ ಇರ್ತಕ್ಕಂಥ ಜ್ಞಾನ, ಸೊ ಇದು ನಿಮ್ಮನ್ನು ಇಷ್ಟು ಅದ್ಭುತವಾಗಿ ಈ ವರ್ಷ ಫಸಲು ಕೂಡ ಚೆನ್ನಾಗಿದೆ ಸರ್. ಒಂದು ಸ್ಪ್ರೇ ತುಂಬ ಕಡಿಮೆ 2,000 ಖರ್ಚು ಮಾಡಿ ನಿಮ್ಗೆ 50,000 ಉಳಿಕೆ ಆಗೋಂಥ ಒಂದು ಎಕರೆಗೆ ಈ ಸೈಜ್ ಕಾಯಿಗಳು ಉದುರ್ತಾ ಇದೆ ಅಂತಂದರೆ ಇದಕ್ಕೆ ಮುಖ್ಯವಾದ ರೀಸನ್ ಒಂದು. ನಮಸ್ಕಾರ ರೈತ ಬಂಧುಗಳೇ, ನಾನು ನಿಮ್ಮ ವಿಶ್ವನಾಥ್ BC ಶ್ರೀ ವಿಶ್ವಬಂಧು ಆರ್ಗ್ಯಾನಿಕ್ ಸೊಲ್ಯೂಷನ್ಸ್ ಚನ್ನಗಿರಿಯಿಂದ ಇವತ್ತು ಕೊರಟೀಕೆರೆ ಗ್ರಾಮದ ಶ್ರೀಯುತ ಬೈರಜ್ಜರ ನಾಗರಾಜಣ್ಣವರ ತೋಟದಲ್ಲಿದ್ದೇವೆ. ಸರ್ ನಮಸ್ಕಾರ. ತಾವು ಭಾಳಷ್ಟು ಒಳ್ಳೆ ಕೃಷಿಕರು. ಈಗಾಗಲೇ ನಮಗಿರೋ ಮಾಹಿತಿ ಪ್ರಕಾರ ತಾವುಗಳು ಏನು ಗ್ರಾಮಸ್ಥರು ಇನ್ನು ಯೋಚನೆ ಮಾಡೋದಕ್ಕಿಂತ ಮುಂಚೆನೇ ಈ ಒಂದು ಅಡಿಕೆ ನಾಡು ಅಂತ ಪ್ರಸಿದ್ಧಿ ಆಗೋದಕ್ಕೆ ನಿಮ್ಮದು ಒಂದು ಕಾರಣ ಇದೆ. ನೀವು ನಿಮ್ಮೂರಿನಲ್ಲಿ ಪ್ರಥಮವಾಗಿ ಸುಮಾರು 92 ಸುಮಾರಿಗೆ ಆಸ್ಪಾಸ್ನಲ್ಲಿ 30 ವರ್ಷಕ್ಕಿಂತ ಮುಂಚೆನೇ ನೀವು ಒಂದು ಹೊಸ ಪ್ರಯೋಗವನ್ನು ಮಾಡಿ ನೀವು ಅಡಿಕೆ ತೋಟವನ್ನು ಹಾಕಿ ಜಮೀನು ಮಾಡಿದ ಅಡಿಕೆ ಹಾಕಿದ್ದೀರಾ. ಸೊ ಅದ್ರ ಜೊತೆಗೆ ಈಗ ಈ ನಿಂತಿರ್ತಕ್ಕಂಥ ಈ ಜಾಗದಲ್ಲಿ ಇತ್ತೀಚಿನ 2015ರಲ್ಲಿ ಮತ್ತು ಆ ಕಡೆ ತೋಟ 2017ರಲ್ಲಿ ಕಟ್ಟಿದ್ದೀರಾ. ಇಲ್ಲಿ 3,000 ಗಿಡಗಳಿದೆ. ಸೊ ನೀವು ನಿರ್ವಹಣೆಯನ್ನು ಭಾಳ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಾ. ಯಾಕಂದರೆ ನಿಮ್ಮ ಬಹುಶಃ ನಿಮಗೆ ಇರ್ತಕ್ಕಂಥ ಅನುಭವ ಮತ್ತು ನಿಮ್ಗೆ ಇರ್ತಕ್ಕಂಥ ಜ್ಞಾನ, ಸೊ ಇದು ನಿಮ್ಮನ್ನು ಇಷ್ಟು ಅದ್ಭುತವಾಗಿ ಈ ವರ್ಷ ಫಸಲು ಕೂಡ ಚೆನ್ನಾಗಿದೆ ಸರ್. ನಾವಿಲ್ಲಿ ಗಮನಿಸಿದ್ದು ಒಂದು ಏನಂತಂದರೆ ನೀವು ಅದ್ಭುತವಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಆದರೆ 2 ಫ್ಯಾಕ್ಟ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಬೇಕು ಅಂತೇಳಿ ಇಷ್ಟಪಟ್ಟೆ. ಏನಂದರೆ ಒಂದು, ನೀವು ಸ್ಪ್ರೇನ ಮಾಡಿದ್ದಿದ್ರೆ ನಿಮಗೆ ನೀವು ಗಮನಿಸಿದಾಗೆ ಭಾಳಷ್ಟು ಹಿಂಗಾರುಗಳು ಒಂದಿಷ್ಟು ಒಣಗಿರೋದು, ಅದ್ರ ಜೊತೆಗೆ ಹೆಚ್ಚು ಪೊರೆ ಕಟ್ಟಿದೆ. ಇದು ಏನು ಇದ್ರದ್ದು ಕೆಂಜಿಗದ ಹುಳ. ಸೊ ರೀಸನ್ ಏನಂತಂದ್ರೆ ಕೆಂಜಿಗದ ಹುಳ ಪೊರೆ ಕಟ್ಟಿ ಅಲ್ಲಿಗೆ ವಾಸ ಮಾಡೋದಕ್ಕೆ ಇಷ್ಟಪಡ್ತಾ ಇದೆ ಅಂತಂದ್ರೆ ಅದಕ್ಕೇನೋ ಅಲ್ಲಿ ಆಹಾರ ಸಿಗ್ತಾ ಇದೆ ಅಂತ. ಅಂದ್ರೆ ಅದಕ್ಕೊಂದು ಕಂಡ್ಯೂಸಿವ್ ವಾತಾವರಣ ಅಲ್ಲಿ ಇದ್ದಾಗ ಅದು ಗೂಡು ಕಟ್ಟುತ್ತೆ. ಯಾವುದೇ ಒಂದು ಪ್ರಾಣಿ, ಪಕ್ಷಿ, ಹ್ಯೂಮನ್ ಬೀಯಿಂಗ್ಸ್ ಎಲ್ಲಾದ್ರೂ ಅಷ್ಟೇ, ಎಲ್ಲರೂ ಅದೇ ತರ ಅಲ್ಲಿ ಏನು ಈ ಫಂಗಸ್ ಉತ್ಪತ್ತಿಯಾಗಿ ಹೊಸ ಹಿಂಗಾರುಗಳಲ್ಲಿ ಅಲ್ಲಿ ಕೊಲಟೋಟ್ರೈಕಮ್ ಅಂತ ಒಂದು ಫಾರ್ ಎಕ್ಸಾಂಪಲ್ ಅದು ಇರ್ಬೋದು, ಮತ್ತು ಬೇರೆ ಫಂಗಸ್ಗಳು ಉತ್ಪತ್ತಿಯಾಗಿ ಅಲ್ಲಿ ಏನು ಸ್ವೀಟ್ ಅಂಶ ಉತ್ಪತ್ತಿ ಆಗುತ್ತೆ ಅದನ್ನ ಸೀಪ್ಕೊಳ್ಳೋಕೆ, ಅದನ್ನ ಆಹಾರವಾಗಿ ತಗೊಳ್ಳೋದಕ್ಕೆ ಅವು ಅಲ್ಲಿ ಗೂಡು ಕಟ್ಕೊಂಡು ಅಲ್ಲಿ ವಾಸ ಮಾಡುತ್ತೆ. ಸೊ ಹಾಗಾಗಿ ಅಲ್ಲಿ ಪೊರೆ ಕಟ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗಿದೆ, ಹೆಚ್ಚು ಪೊರೆ ಕಟ್ಟಿರೋದು ಒಂದು. ನೀವು ಇದಕ್ಕೆ ಏನು ಮಾಡಬೇಕಾಗಿತ್ತು ಅಂದರೆ ಹಳೆ ಹಿಂಗಾರುಗಳು ಏನಿತ್ತು ಅದನ್ನ ತೆಗೆದು ಹೊರಗಡೆ ಹಾಕಿ ಸುಡಬೇಕಾಗಿದ್ದು ಒಂದು. ಎರಡನೇದು ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಆ ಸಂದರ್ಭದಲ್ಲಿ ಹೆಚ್ಚು ಶೀತ ಇರೋದ್ರಿಂದ ಹೆಚ್ಚು ಫಂಗಸ್ಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಒಂದು ಸ್ಪ್ರೇ ಕೊಡಬೇಕು. ಸ್ಪ್ರೇ ತುಂಬ ಕಡಿಮೆ 2,000 ಖರ್ಚು ಮಾಡಿ ನಿಮ್ಗೆ 50,000 ಉಳಿಕೆ ಆಗೋಂಥ ಒಂದು ಎಕರೆಗೆ ಅಷ್ಟು ಲಾಭ ಇರುತ್ತೆ. ಇದು ಒಂದು ಸರ್. ಎರಡನೇದು, ನೀವು ಇವಾಗ ಮೇ ಸಂದರ್ಭದಲ್ಲಿ ಒಂದು ಉಳುಮೆ ಮಾಡಿದ್ದೀರಾ. ಇಲ್ಲಿ ಒಂದು ಉಳುಮೆ ಮಾಡಿದ್ದಾರೆ ನೋಡಿ ಸರ್. ಇಲ್ಲಿ ಏನಾಗಿದೆ, ಅದು ದೂರನೇ ಬಂದಿದೆ ಅಲ್ವಾ. ಇಲ್ಲಿರೋ ಬೇರ್ಗಳು ಕಟ್ಟಾಗಿರೋದ್ರಿಂದ ಇವೆಲ್ಲ ಬೇರ್ಗಳು ಹೆಚ್ಚು ಕಡಿಮೆ ಗರಿ ಇಲ್ಲಿ ತನಕ ಬಂದಿದೆ ಅಂದ್ರೆ ಹೆಚ್ಚು ಕಡಿಮೆ ಇಷ್ಟು ದೂರದ ವ್ಯಾಪ್ತಿನಲ್ಲಿ ಅದು ಬೇರ್ಗಳು ಹರಡಿರುತ್ತೆ. ಏನ್ ಲೀಫ್ ಮಾಸ್ ಎಷ್ಟಿರುತ್ತೋ ರೂಟ್ ಮಾಸ್ ಅಷ್ಟೇ ಇರುತ್ತೆ. ಸೊ ಈ ಬೇರ್ಗಳು ಕಟ್ಟಾಯ್ತು ಅಂತಂದ್ರೆ ಎಕ್ಸ್ಟ್ರೀಮ್ ಹಾಟ್ ಇರುತ್ತೆ, ತುಂಬಾ ಬಿಸಿಲು, ತುಂಬಾ ಗಾಳಿ, ತುಂಬಾ ಶೀತ, 3 ಇರುತ್ತೆ. ಈ ಸಂದರ್ಭದಲ್ಲಿ ಹೆಚ್ಚು ಗರ್ಭದಿಂದ ಹೊರಗಡೆ ಬರಬೇಕಾಗಿರುತ್ತೆ ಹಿಂಗಾರು. ಯೂನೇಟ್ ಆಗಲ್ಲ ಬೇರ್ಗಳು. ಆ ಕಾರಣಕ್ಕೆ ಏನಾಗುತ್ತೆ, ಸಪ್ಲಿಮೆಂಟ್ ಕಡಿಮೆ ಆಯ್ತು ಅಂದ್ರೆ ಹಿಂಗಾರುಗಳು ಮುಟ್ರಕೊಂಡು ಬರೋದು, ಹಿಂಗಾರುಗಳು ಒಣಗೋದು, ಅರಳು ಉದುರೋದು, ಕಾಯಿ ಉದುರೋದು. ಸೊ ಸಹಜವಾಗಿ ಅರಳು ಉದುರೋದಕ್ಕೆ ಒಂದು ರೀಸನ್ ಇರುತ್ತೆ. ಹೆಚ್ಚು ಶೀತ ಆದ್ರೆ, ಹೆಚ್ಚು ನೀರಾದ್ರೆ, ಮಣ್ಣು ಹೆಚ್ಚು ದಪ್ಪ ಬಿತ್ತು ಅಂದ್ರೆ. ಆದ್ರೆ ನಮಗೆ ಈ ಸೈಜ್ ಕಾಯಿಗಳು ನೋಡಿ, ಈ ಸೈಜ್ ಕಾಯಿಗಳು ಉದುರ್ತಾ ಇದೆ ಅಂತಂದ್ರೆ ಇದಕ್ಕೆ ಮುಖ್ಯವಾದ ರೀಸನ್ ಒಂದು ಬ್ಯಾಡ್ ಉಳುಮೆ, ಕೆಟ್ಟ ಉಳುಮೆ ಪದ್ಧತಿ ಕಾರಣ ಆಗಿರುತ್ತೆ. ಸೊ ಇಲ್ಲಿ ನಾನು ಗಮನಿಸಿದ ಅಂಶ ಏನಂದ್ರೆ ಒಂದು ಮೇನಲ್ಲಿ ಮಾಡಿದಂತ ಈಗ ನೋಡಿ ಇತ್ತೀಚೆಗೆ ಬಿದ್ದಿರೋದು ಎಲ್ಲ ಕಾಯಿ. ಸೊ ಇದು ಅಲ್ಲಲ್ಲ ನೋಡಿ ಇಲ್ಲಿ ಬನ್ನಿ. ಕಾಲ ಹತ್ರ ಇಲ್ಲೇ ತಗೊಳ್ಳಿ ಸರ್. ಎಲ್ಲ ಉದುರಿದಾವೆ ಈ ಕಡೆ ಇರ್ತಾರೆ. ಮೆಜಾರಿಟಿ ಗಿಡಗಳಲ್ಲಿ ಇತ್ತೀಚೆಗೆ ಉದುರಿರೋದು ರೀಸನ್ ಏನಂದ್ರೆ ಈ ಸೈಜ್ ಕಾಯಿಗಳು ಉದುರಬಾರ್ದು ಬಂಧುಗಳೇ. ನೀವು ಅರಳು ಸಣ್ಣದಿದ್ದಾಗ ಕಚ್ಚಕ್ಕರ ಅದಕ್ಕೇನು ಡೆಫಿಷಿಯನ್ಸಿ ಆಫ್ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅಥವಾ ಎಕ್ಸೆಸ್ ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಬೇರೆ ರೀಸನ್ ಇರ್ಬೋದು. ಆದ್ರೆ ಈ ದೊಡ್ಡದಾದ್ಮೇಲೆ ಉದುರ್ತಾ ಇದೆ ಕಾಯಿ ಅಂತಂದ್ರೆ ಇಲ್ಲಿ ಓಲಾಗಿತ್ತು ಅಂದ್ರೆ ಅದು ಬೇರೆ ಪ್ರಶ್ನೆ. ಇಲ್ಲಿ ತೂತಾಗಿತ್ತು ಅಂದ್ರೆ ಅಳಿಲು ತಿಂದು, ಅದು ಪ್ರಾಣಿನ ತಿಂದು ಇದನ್ನ ಮಾಡಿರುತ್ತೆ.
ಬಟ್ ಇಲ್ಲಿ ಸೊ ವಾಟ್ ಐ ಅಬ್ಸರ್ವ್ಡ್ ಈಸ್ ಏನಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿರೋದು ಏನಂದ್ರೆ ಈ ಸೈಜ್ ಕಾಯಿಗಳು ಉದುರಿದೆ ಅಂತಂದ್ರೆ ಇದಕ್ಕೆ ಮೊನ್ನೆ ಏನು ಮೇನಲ್ಲಿ ಮಾಡಿರ್ತಕ್ಕಂಥ ಉಳುಮೆ. ಸೊ ಆ ಕಾರಣಕ್ಕೆ ದಯಮಾಡಿ ತಾವು ಅದನ್ನ ನೆಕ್ಸ್ಟ್ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಸರ್. ನಾವೀಗ ತಾವು ಯಾರು ಕರೆದ್ರು ತೋಟಗಳಿಗೆ ಬರ್ತೀವಿ, ಅಲ್ಲಿದ್ದಂಥ ಸಮಸ್ಯೆಗಳು ಮತ್ತೆ ಪರಿಹಾರಗಳನ್ನ ಬಗ್ಗೆ ಮಾತಾಡ್ತಿರ್ತೀವಿ. ತಾವು ಒಳ್ಳೆ ಕೃಷಿಕರಿದ್ದಾರ. ನಾವೀಗೇನು ಮಾತಾಡಿದ್ವಿ, ತಮ್ಗೇನು ಅಭಿಪ್ರಾಯ ಅಥವಾ ಏನು ಒಳ್ಳೇದಾಗುತ್ತೆ ದಯಮಾಡಿ ಒಂಚೂರು. ಸರ್ ಅದೇ ನಾನು ನೋಡ್ದಂಗೆ ನಿಮ್ದು ಡಾಕ್ಟರ್ ಸಾಯಿಲಿನ ವಿಚಾರದಾಗ ಬಹಳ ನಾನು ಇದರಲ್ಲಿ ನಿಮ್ಮ ಮೊಬೈಲ್ ಇದರಲ್ಲಿ ನೋಡ್ತೀನಿ, ಅದನ್ನ ಬಳಸ್ಬೇಕು ಅಂತ ಅಪೇಕ್ಷೆ ಪಟ್ಟೆ. 2022ರಲ್ಲಿ ಒಂದು ಸರಿ ಬಳಸ್ತಿ, ಅಲ್ಲೇ 23 ಮಳೆಗಾಲ ಜಾಸ್ತಿ ಬಳಸಲಿಲ್ಲ. ಈ ಸರಿ ಬಳಸ್ಬೇಕು ಅಂತ ಇದ್ದೀನಿ. ಆಮೇಲೆ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ತಿಳ್ಕೊಂಡಿದ್ದೀನಿ ನಾನು. ಯಾರು ನೋಡ್ರು ಎಲ್ಲಿ ನೋಡ್ರು ಒಳ್ಳೆ ಅಭಿಪ್ರಾಯ ಇದೆ. ನಿಮ್ಮೂರಲ್ಲೂ ತುಂಬಾ ಜನ ನಮ್ಮೂರಲ್ಲೂ ಚೆನ್ನಾಗಿ ಬಳಸಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅದು ನಾನು ಈ ಸರಿಯಿಂದ ಕಂಟಿನ್ಯೂ ಮಾಡ್ಬೇಕು ಅಂತ ಇದೀನಿ. ರಾಘವೇಂದ್ರ ಅವರು ಡಾಕ್ಟರ್ ಸಾಯಿಲ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಇದೀನಿ. ರಾಘವೇಂದ್ರ ಅವರು, ರಾಘವೇಂದ್ರ, ಬಾಬು, ಮೂರ್ತಿ ಅಲ್ಲ ಒಂದ್ಸರಿ ವಿಡಿಯೋ ನೋಡಿದ್ದೆ, ನಮ್ಮೂರ್ದು ವಿಡಿಯೋನು ನೋಡಿದ್ದೆ, ನಮ್ಮೂರ ಮಾಡಿದ್ದು ನೋಡಿದ್ದೆ ಅವಾಗ ಇನ್ನು ಬಳಸಿರ್ಲಿಲ್ಲ ನಾನು. ಮಾಡಿಸ್ದೆ ಬಿಡ್ರಿ. ಈಗ ಅದ್ರ ಬಗ್ಗೆ ನನಗೆ ಯಾಕೋ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ ಸರ್. ಮಾಹಿತಿ ತಮಗೆ ಫಾಲೋಅಪ್ಸ್ ಮಾಡ್ತೀವಿ, ಬರೀ ಕೊಟ್ಟೋಗೋದಲ್ಲ, ಪ್ರಾಡಕ್ಟ್ ಮಾಹಿತಿ ಕೊಡೋದು ಅಲ್ಲ, ಎರಡನ್ನೂ ಫಾಲೋಅಪ್ಸ್ ಮಾಡೋದು ಕೂಡ ನಮ್ ಜವಾಬ್ದಾರಿ ಇರುತ್ತೆ. ಈ ಪಡೆ ಮಳೆ ಬಂದ್ರು ನಿಲ್ಸಲ್ಲ ಅದನ್ನ. ಯಾಕೆ ಗೊತ್ತಾ, ಮೊದ್ಲು ಲೇಬರ್ಸ್ಗಳ ಗಂಟೆಗೆ ಹಾಕ್ಬೇಕು ಅಂತ ತೀರ್ಮಾನ, ಅದು ಸಿಕ್ತಿರ್ಲಿಲ್ಲ, ಕರೆಂಟ್ ಇರ್ತಿದ್ದಿಲ್ಲ. ನಾವು ಬಂದಾಗ 5-6 ಜನ ದುಂಡ್ಗಿಟ್ಕೊಂಡ್ ಬಂದ್ರೆ ನೀರು ಇಟ್ಕೊಂಡ ಕರೆಂಟ್ ಇರ್ತಿದ್ದಿಲ್ಲ. ಈಗ ವೆಂಚರ್ಸ್ ರೆಡಿ ಮಾಡಿದೀನಿ, ಅದ್ರ ಮೂಲಕ ಕೊಡೋದ್ರಿಂದ ನೀನ್ ಏನ್ ದಿನ ಮಳೆ ಬಂದ್ರು ಆಗ್ತದೆ. ಒಂದು ಸಾರಿ ಕೆಲಸಗಾರರಿಗೆ ಖರ್ಚು ಮಾಡೋದನ್ನ ಒಂದ್ಸಾರಿ ವೆಂಚೂರಿಗೆ ಇನ್ವೆಸ್ಟ್ ಮಾಡ್ಬಿಟ್ರೆ ಸರ್, ಹಳೆ ದೊಡ್ಡ ಹಾಕಿದ್ದೀನಲ್ಲ ಈ ವಾರದಾಗೆ, ಬಳಸಿಲ್ಲ ನಿನ್ನೆ ಫಿಕ್ಸ್ ಮಾಡಿ ಹೋಗಿದ್ದಾರೆ. ಈಗ 4 ದಿವಸ ಕೆಳಗೆ ಇವೆರಡಕ್ಕೂ ಇದೊಂದು ಕಟ್ಟಿಗೆ ಅಲ್ಲೇ ಇದ್ಬೋದು, ಅದಕ್ಕೂ ಇದಕ್ಕೂ ಮಾಡಿಸ್ಬಿಡ್ತೀನಿ. ಒಳ್ಳೆ ಈ ವಾರದಾಗ ಮಾಡಿಸ್ತೀನಿ. ಈ ವಾರದ ಮಾಡಿ ಈ ತಿಂಗಳೊಳಗೆ 9 ಎಕರೆಗೂ ಹಾಕ್ಬೇಕು ಅಂತ ತೀರ್ಮಾನ ಮಾಡಿ. ನಿಮ್ ತೋಟಕ್ಕೆ ಬಂದು ನೋಡ್ಬೋದು. ಈಗಲೂ ಕೂಡ ಯಾವ ಪ್ರಾಡಕ್ಟ್ ಬಳಸಿದಿರಿ ಅಂತಲ್ಲ, ಮ್ಯಾನೇಜ್ ಮಾಡಿರೋ ಪ್ರಾಕ್ಟೀಸಸ್ಗಳು. 28ನೇ ವರ್ಷಕ್ಕೆ ಒಳದಾಯ ಕಟ್ಟಿದ್ದೀನಿ. ಅದ್ರಾಗೂ ಫಸಲಿ 8 ವರ್ಷ 28ನೇ ವರ್ಷಕ್ಕೆ ಈಗೆಲ್ಲ ನೀವು ಹೇಳೋದು ನಿಜ. ಮಾಡಿಬಿಟ್ಟಿದ್ದಾರೆ 10 ವರ್ಷಕ್ಕೇನೆ ಒಳದಾಯ ಕಟ್ತಾ ಇದಾರೆ. ನಮಗೆ ಆಶ್ಚರ್ಯ ಆಗೋದು ಏನು ಅಂತಂದ್ರೆ 10 ವರ್ಷಕ್ಕೆ ಒಳದಾಯ ಕಟ್ಟಿದ್ರೆ ಕೃಷಿ ಹೆಂಗ್ ಮಾಡ್ತಾ ಇದೀವಿ ಅಂತ ಅಲ್ಲಿ ಅರ್ಥ ಮಾಡ್ಕೋಬೇಕು.